ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದಿಂದ ಏನು ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸಾಕಷ್ಟು ಹಿಂದೆ ಉಳಿತಿದೆ ಅನ್ನೋದು ಬಿಜೆಪಿ ಆರೋಪ. ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಿವೆ. ಇವೆಲ್ಲದರ ನಡುವೆ ಡಿ.ಕೆ. ಶಿವಕುಮಾರ್ ಸಿಎಂ ಆಯ್ತಾರೆ ಇದೇ ನವೆಂಬರ್ ಅಥವಾ ಡಿಸೆಂಬರ್ಗೆ. ನಾನು ಕೂಡ ಆ ಬಗ್ಗೆ ವಿಡಿಯೋ ಮಾಡಿದ್ದೆ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಮಾಡೋಕೆ ಬಿಡೋ ರೀತಿಯಲ್ಲಿ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದಷ್ಟು ಜನ ಕೊಕ್ಕೆ ಹಾಕ್ತಾರೆ, ಸವಾಲುಗಳು ಬರುತ್ತೆ, ಹನಿ ಟ್ರ್ಯಾಪ್ ಆರೋಪಗಳು ಬಂತು, ರಾಜ್ಯದಲ್ಲಿ ಮಹಾನಾಯಕ ಅನ್ನೋ ಚರ್ಚೆಗಳು, ಇವೆಲ್ಲದರ ಫಸ್ಟ್ ಟೈಮ್ ಗೆದ್ದಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ ಅದೇನಾಯ್ತದೆ ಬರ್ದಿಟ್ಕೊಬಿಡಿ, ನಾನು ಹೇಳ್ತೀನಿ ಬಾಂಡ್ ಪೇಪರಲ್ಲಿ ಬರ್ಕೊಬಿಡಿ, ನವೆಂಬರ್ ಡಿಸೆಂಬರ್ಗೆ ಅಧಿಕಾರ ಸ್ವೀಕಾರ, ಆಮೇಲೆ ಬಂದು ಮಾತಾಡಿ ಅಂತಾರೆ. ಇವೆಲ್ಲದರ ನಡುವೆ ಕೋಡಿ ಶ್ರೀಗಳ ಭವಿಷ್ಯ ಎಲ್ಲ ಒಂದು ರೀತಿ ಡವ ಅನ್ನೋಂಗೆ ಶುರು ಮಾಡೈತೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ. ಅದಕ್ಕೆ ಕಾರಣ ಉತ್ತರ ಕರ್ನಾಟಕದಿಂದ ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಅದು ಎಂ.ಬಿ. ಪಾಟೀಲ್. ಈ ಬಗ್ಗೆ ಸಿದ್ದರಾಮಯ್ಯ ಅವರ ಎದುರುಗಡೆನೆ ನಾನು ಮಾತಾಡಿದ್ದೀನಿ. ಡೆಲ್ಲಿ ಮಟ್ಟದಲ್ಲೂ ಚರ್ಚೆ ಆಗುತ್ತೆ, ಅವ್ರಿಗೆ ಅವಕಾಶ ಇದೆ, ಖಂಡಿತವಾಗ್ಲೂ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ರೀತಿಯಲ್ಲಿ ಕೋಡಿಶ್ರೀ ಭವಿಷ್ಯ ನೋಡ್ತಿದ್ದಾರೆ. ಅಲ್ಲದೆ ಒಂದಷ್ಟು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಕೂಡ ನಾನು ಮೊದಲೇ ಹೇಳಿದ್ದೆ, ಇವೆಲ್ಲವೂ ಆಯ್ತಾವೆ ನೋಡಿ ಅಂದವ್ರೆ. ಕೋಡಿಶ್ರೀ ಹೇಳಿಕೆನ ನೀವು ನೋಡ್ಕೊ ಬನ್ನಿ ಒಂದ್ಸಲ. ವಿಶೇಷವಾಗಿ ನಮ್ಮ ಪಾಟೀಲ್ ನಾಡು ಕಂಡದಂತ ಒಂದು ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವ್ರ ತಂದೆ ಕಾಲದಿಂದ ಸಹಿತ ಅನೇಕ ಸಂಸ್ಥೆಯನ್ನು ಓದಿದ್ದಾರೆ. ಹಾಗಾಗಿ ಬಹಳ ಜನಕ್ಕೆ ಜೀವನ ಕೊಟ್ಟಂತ ಎಂ.ಬಿ. ಪಾಟೀಲ್ರನ್ನ ಮತ್ತೆ ಅವರು ಮುಖ್ಯಮಂತ್ರಿ ಆಗಬೇಕು ನಾವು ಬಹಳ ಪ್ರಯತ್ನ ಪಡ್ತೀವಿ. ಆಮೇಲೆ ಹೀಗಾಯ್ತು, ಮಕ್ಕಳು ಬಂದರು ತೆಗೆದರೆ ಆ ದುಡ್ಡಿಯಿಂದ ಮುಂದೆ ಒಂದಿನ ಒಂದು ಚಿಂತೆ. ಮೊನ್ನೆ ಸಿದ್ದರಾಮಯ್ಯನವರನ್ನ ಮಾತಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಬರ್ತದೆ, ಉತ್ತರ ಕರ್ನಾಟಕದಲ್ಲಿ ಯಾರು ಮಾಡಲೇಬೇಕು, ನೀವು ಅವ್ರನ್ನ ಬಾದಾಮಿ ಕಳಿಸಿದ್ರು ನಾವೇ ಎಲ್ಲ ಹೇಳಿ ಹೋದ್ರಿಗೆ ಅಂತ ಬಂದರು. ಮೊನ್ನೆ ನೀವು ಉತ್ತರ ಕನ್ನಡ ಮಾಡಲೇಬೇಕಲ್ರಿ, ಅವರಲ್ಲೂ ಈ ಸಮಾಜಕ್ಕೆ ಮಾಡಬೇಕು ನೀವು ಅಂತ ಹೇಳಿದಾಗ ಇವ್ರ ಹೆಸರು ಪ್ರಸ್ತಾಪ ಆಯಿತು. ಬಹುಶಃ ಇವಾಗ ಇರ್ಬೋದು ಕಾಣುತ್ತೆ. ಮೊನ್ನೆ ನೀವು ಉತ್ತರ ಕನ್ನಡ ಮಾಡಲೇಬೇಕಲ್ರಿ, ಅವರಲ್ಲೂ ಈ ಸಮಾಜಕ್ಕೆ ಮಾಡಬೇಕು ನೀವು ಅಂತ ಹೇಳಿದಾಗ ಇವ್ರ ಹೆಸರು ಪ್ರಸ್ತಾಪ ಆಯಿತು. ಬಹುಶಃ ಇವಾಗ ಇರ್ಬೋದು ಕಾಣುತ್ತೆ. ನೀವು ಡೆಲ್ಲಿ ಒಳಗೂ ಮಾತಾಡ್ತಿದ್ದೆ, ನೀವು ಕಂಟ್ಯಾಕ್ಟ್ ಇದೆ, ಹಾಗಾಗಿ ಅವನು ಆಗಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಕೇಳ ಬರುತ್ತೆ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಫಿಕ್ಸು ಅಂತವ್ರೆ, ಮತ್ತೊಂದ್ ಕಡೆ ಎಂ.ಬಿ. ಪಾಟೀಲ್ ಅವ್ರ ಹೆಸರು ಕೇಳ ಬರ್ತಾ ಇದೆ. ಸಾಕಷ್ಟು ಕಾಂಪಿಟೇಷನ್ ಇರೋದಂತೂ ನಿಜ. ಯಾರು ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಸರ್ಕಾರದಲ್ಲಿ? ಸಿದ್ದರಾಮಯ್ಯ ಅವರು ಈಸಿಯಾಗಿ ಬಿಟ್ಕೊಡ್ತಾರ? ಸಿದ್ದರಾಮಯ್ಯ ಬಣ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.